ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ರುಚಿ ಅಭಿರುಚಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನಿವತ್ತು ನಿಮಗೆಲ್ಲ ತೊಗರಿಬೇಳೆ ಸಾರು ಮಾಡೋದು ಹೇಗಂತ ಹೇಳ್ಕೊಡ್ತಿದ್ದೀನಿ. ಮೊದಲೇದಾಗಿ ನಾನು ಇಲ್ಲಿ ಒಂದು 3/4 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. 2 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಬೀನ್ಸ್, ಕ್ಯಾರೆಟ್, ಒಂದು ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ನಾನಿಲ್ಲಿ ಸ್ವಲ್ಪ 1-2 ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿನ ಒಂದು 2-3 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. 1 ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು, ಆಮೇಲೆ ಕೊತ್ತಂಬರಿ. ನಾನಿಲ್ಲಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆ ಇಟ್ಕೊಂಡಿದ್ದೀನಿ. ಎಣ್ಣೆ, ಖಾರದ ಪುಡಿ, MTR ಸಾಂಬಾರು ಮಸಾಲ, ಗರಂ ಮಸಾಲ, ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ, ಉಪ್ಪು. ಇದಿಷ್ಟು ಸಾಂಬಾರು ಮಾಡಲು ಬೇಕಾಗಿರೋಂಥ ಸಾಮಗ್ರಿಗಳು. ಈಗ ಮೊದಲೇದಾಗಿ ನಾನು ಒಂದು ಕುಕ್ಕರಿಗೆ ತೊಗರಿಬೇಳೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದೆಲ್ಲ ತರಕಾರಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 2 ಕಪ್ಪಷ್ಟು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಮೇಲೆ ಅರಿಶಿನ ಹಾಕಿ ನಾನು ಬೇಯಲಿಡ್ತಾಯಿದ್ದೀನಿ. ಈಗ ಬೇಳೆನ ನೋಡಿ, ಈಗ ನಾನು 4 ವಿಸಿಲ್ ಕೂಗಿಸಿದೆ. ಬೇಳೆ ನೋಡಿ ನೀಟಾಗಿ ಬೆಂದಿದೆ. ನಾವೀಗ ಇದನ್ನ ಮಸ್ಕೊಳ್ಳೋಣ, ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ ಬೇಳೆ ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದು 3-4 ವಿಸಿಲ್ ಕೂಗಿಸಿದ್ರೆ ಸಾಕು. ನೋಡಿ ಈ ಥರ ನೀಟಾಗಿ ಬೆಂದಿದೆ. ನಾವೀಗ ಇದನ್ನ ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೋಕ್ಕೆ ನಾನು ಒಂದು ಪಾತ್ರೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಒಂದು 4 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ಆಮೇಲೆ ಕರಿಬೇವನ್ನ ಹಾಕಿ ಒಂದು 20 ಸೆಕೆಂಡು ಇದನ್ನ ಫ್ರೈ ಬಿಡೋಣ. ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು ಅರ್ಧ ಚಮಚ ಗರಂ ಮಸಾಲ. ನಾ ಇಲ್ಲಿ 2 ಸ್ಪೂನು MTR ಸಾಂಬಾರು ಮಸಾಲ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 2 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿ ಐಟಮ್ ಇಷ್ಟಪಡ್ತಾರೆ, ಸೊ ಅದಕ್ಕೆ ಹೀಗಾಗಿ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕಿರ್ತೀನಿ. ನೀವು ನೋಡಿಕೊಂಡು ಹಾಕ್ಕೊಳ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಆಮೇಲೆ ಇದಕ್ಕೆ ಬೆಲ್ಲ ತೆಗೆದಿಟ್ಕೊಂಡಿದ್ವಲ್ಲ, ಬೆಲ್ಲ ಹಾಕ್ತೀನಿ. ಇದು ಸ್ವಲ್ಪ ಹುಳಿ ಬೆಲ್ಲ ಜಾಸ್ತಿ ಇದ್ದರೆ ಸಾಂಬಾರು ಸ್ವಲ್ಪ ರುಚಿಯಾಗಿರುತ್ತೆ. ಎಣ್ಣೆಲಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ. ಹುಣಸೆಹಣ್ಣು ರಸ ಹಾಕ್ಕೊಳ್ರಿ. ಮೊದಲಿಗೆ ಸ್ವಲ್ಪ ಹಾಕ್ಕೊಳ್ರಿ, ಆಮೇಲೆ ನೀವು ರುಚಿ ನೋಡಿಕೊಂಡು ಇನ್ನೊಂದು ಸತಿ ಬೇಕಾದರೆ ಆಮೇಲೆ ಹಾಕ್ಕೋಬೋದು. ಇದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಸ್ವಲ್ಪ ಒಂದು 10 ಸೆಕೆಂಡ್ ಕುದಿಲಿ. ನೋಡಿ ಹೇಗೆಲ್ಲ ಸೈಡ್ಗೆ ಎಣ್ಣೆ ಬಿಟ್ಕೊಂಡಿದೆ. ಈಗ ನಾವಿಲ್ಲಿ ಬೇಯಿಸಿಟ್ಕೊಂಡಿರೋ ಬೇಳೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಇದೆಲ್ಲ ರೆಡಿ ಆಯಿತು. ಇದನ್ನ ನಾವು ಪಳಪಳ ಕುದಿಯೋವರೆಗೂ ಬಿಡೋಣ, ನೀಟಾಗಿ ಕುದಿ ಬರಲಿ. ನೋಡಿ ಈಗ ಸಾಂಬಾರು ಕುದೀತಾ ಇದೆ. ನಾನು ಕೊನೆಯದಾಗಿಲ್ಲಿ ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿ ಕೊಬ್ಬರಿನ ಆ್ಯಡ್ ಮಾಡ್ತಾಯಿದ್ದೀನಿ.
ನೋಡಿ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನೀವು ಒಂದ್ಸತಿ ಮನೇಲಿ ಮಾಡಿ ನೋಡಿ, ಈ ಥರ ನಿಮಗೂ ಇಷ್ಟ ಆಗುತ್ತೆ. ನೋಡಿ ರುಚಿಕರವಾದಂತಹ ಸ್ಪೈಸಿ ಆದಂಥ ಬೇಳೆ ಸಾಂಬಾರು ರೆಡಿ ಆಯಿತು. ನಾನು ಇದನ್ನೀಗ ಬಟ್ಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.